ಕಲ್ಕಿ ಯಾವಾಗಿದ್ರು ಕಲಿಯುಗದಲ್ಲೇ ಎಂಡಿಂಗ್ ಆಗೋದು ಕಲ್ಕಿ ಅವತಾರ. ಇಲ್ಲೇ ಮುಗೀತದೆ ಅವ್ರದ್ದು. ಸತ್ಯುಗಕ್ಕೆ ಕಲ್ಕಿ ಪ್ರಯಾಣ ಇಲ್ಲ. ಕಲ್ಕಿ ಗುರುಚರಿತ್ರೆಯಲ್ಲಿ ನೋಡಿರ್ಬೋದು ನೀವು. ಬರ್ತಾ ಇರ್ಬೇಕಾದ್ರೆ ಒಂದು ಕೈಯಲ್ಲಿ ನಾಲ್ಗೆ, ಒಂದು ಕೈಯಲ್ಲಿ ಕೆಳಗಡೆ ಗುಪ್ತಾಂಗ ಹಿಡ್ಕೊಂಡು ಬರ್ತಾನೆ. ಅಂದ್ರೆ ಮನುಷ್ಯನನ್ನ ಒಂದು ನಾಲ್ಗೆಲ್ಲಿ ನಾನು ಹಾಳು ಮಾಡ್ತೀನಿ, ಇಲ್ಲಾಂದ್ರೆ ಮಂಚ, ಇಲ್ಲಾಂದ್ರೆ ಮಾತು. ಪ್ರತಿಯೊಬ್ರು ಸತ್ಯಯುಗವನ್ನು ನೋಡ್ಬೋದು. ಆದ್ರೆ ಒಂದು ಅಲ್ಲಿ ಮಧ್ಯದಲ್ಲಿರುವಂತ ಒಂದು ನೆಗೆಟಿವ್ ಎನರ್ಜಿ ಇದೆ. ಅದನ್ನ ಯಾರು ದಾಟ್ತಾರಲ್ಲ ಅವ್ರು ಸತ್ಯಯುಗಕ್ಕೆ ಹೋಗ್ತಾರೆ. ಯಾವುದದು? ಸೊ ಅಡ್ಡ ನಿಂತಿರೋದು ಯಾವ ಶಕ್ತಿ ಅಂದ್ರೆ ನೀವೇ ಇದಕ್ಕೆ ಮುಂಚೆ ಹೇಳಿದ್ದೀರಾ ಯಾವ ಶಕ್ತಿ ಅಂತ. ಹೌದಾ? ಯಾವ್ದಿರ್ಬೋದು? ಸೊ ಇಲ್ಲ, ನನಗೆ ಅದು ಸಡನ್ ಗೊತ್ತಿಲ್ಲ. ಕಲ್ಕಿ ಇಬ್ಬರು ಅಂದ್ರೆ ಹೇಳಿದ್ರಲ್ಲ, ನಾಲಿಗೆ ಮತ್ತೆ ಗುಪ್ತಾಂಗ ಅಲ್ವಾ? ಇವೆರಡನ್ನ ಏನ್ ಮಾಡ್ತಾನೆ ಗೊತ್ತಾ? ಕಂಟ್ರೋಲ್ ಮಾಡಿದಾಗ ಸೊ ಈಗ ಧ್ಯಾನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಹೆಣ್ಣು ಮಧ್ಯದಲ್ಲಿ ಕರ್ಕೊಂಡ್ ಬರ್ತಾನೆ. ನೋಡು ಅವಳು ಎಷ್ಟು ಚೆನ್ನಾಗಿದ್ದಾಳೆ ನೋಡು ಅಂತಾನೆ. ಇವನು ಅಲ್ಲಿ ಬಿದ್ದೋಗ್ತಾನೆ. ಇಲ್ಲಾಂದ್ರೆ ನೋಡಲ್ಲಿ ಹಣದ ರಾಶಿ ಬಿದ್ದಿದೆ, ಕಷ್ಟ ಇದೆಯಲ್ಲ ಹೋಗಿ ಎತ್ಕೊ ಹೋಗು ಅಂತಾನೆ. ಅವಾಗ ಇವನು ಓಡೋಗಿ ಅಲ್ಲಿ ಹಣ ಎತ್ಕೊಳಕ್ ಹೋಗ್ತಾನೆ. ಇವ್ನ ಹೆಣ ಬಿದ್ದೋಗುತ್ತೆ, ಅಲ್ಲಿ ಮುಗೀತು. ಇವನು ಅಲ್ಲಿ ಸತ್ಯಯುಗ ಪ್ರಯಾಣ ಮಾಡಿ ಯಾರು ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದನ್ನ ಮೀರಿ ನೆಕ್ಸ್ಟ್ ಪ್ರಯಾಣ ಮಾಡ್ತಾರೋ ಅವರು ಸತ್ಯಯುಗಕ್ಕೆ ಹೋಗ್ತಾರೆ. ಯಾರಿಗೆ ದೋಷ ಕ್ಲಿಯರ್ ಆಗಿರುತ್ತೆ, ಯಾರ್ದು ಕರ್ಮ ಕ್ಲಿಯರ್ ಆಗಿರುತ್ತೆ, ಹಿಂದಿನ ಜನ್ಮದ ಈ ದಿನ ಎಲ್ಲ ಕ್ಲಿಯರ್ ಆಗಿರುತ್ತೆ, ಅಂಥವ್ರು ಧ್ಯಾನ ಮುಖಾಂತರವಾಗಿ ಸತ್ಯಯುಗಕ್ಕೆ ಹೋಗ್ತಾರೆ ಅಂತ ಹೇಳಿದೆ ನಾನು. ಸೊ ಅಲ್ಲಿ ಹೋದ್ಮೇಲೆ ಅವರು ಕ್ಲಿಯರ್ ಅಂತ ಅರ್ಥ. ಅವ್ರಿಗೆ ಯಾವುದೇ ಶಾಪ ದೋಷ ಗೀಷ ಏನಿಲ್ಲ. ನಾರ್ಮಲ್ ಮನುಷ್ಯರು ಅವ್ರನ್ನ ಜಸ್ಟ್ ಮುಟ್ಟಿದ್ರೇನೆ ಸಾಕು, ದೇವ್ರನ್ನ ಮುಟ್ಟದಂಗೆ. ಅಷ್ಟು ಎನರ್ಜೆಟಿಕ್ ಆಗಿ ಇರ್ತಾರೆ ಅವರು. ನಮಸ್ಕಾರ ವೀಕ್ಷಕರೇ. ಸರ್, ಈಗ ಸತ್ಯಯುಗ ತುಂಬ ಜನಕ್ಕೆ ಇದು ಇಂಟ್ರೆಸ್ಟ್ ಜಾಸ್ತಿ ಇದೆ. ಸಾಮಾನ್ಯವಾಗಿ ಕಲಿಯುಗದಲ್ಲಿದ್ದೀವಿ, ನೆಕ್ಸ್ಟು ಸತ್ಯಯುಗ ಬರ್ತಾ ಇದೆ. ತುಂಬ ಜನ ಸತ್ಯಯುಗಕ್ಕೆ ಜರ್ನಿ ಮಾಡಿ ಬಂದಿದ್ದಾರೆ, ನೋಡಿಕೊಂಡು ಬಂದಿದ್ದಾರೆ, ಕಲ್ಕಿ ಭಗವನ್ನ ದರ್ಶನ ತೊಗೊಂಡಿದ್ದಾರೆ. ಇವೆಲ್ಲನೂ ನಾವು ಕೇಳ್ತಾ ಇದ್ದೀವಿ. ಈ ಸತ್ಯಯುಗ ನಾವು ಕೂಡ ಹೋಗಿ ನೋಡ್ಬೋದು ಅನ್ನೋದು ಅಂದರೆ ಸಾಧಕರು ಮಾತ್ರ, ನಮ್ಮ ಕೈಯಲ್ಲಿ ಸಾಧ್ಯ ಇಲ್ಲ. ಯಾರೆಲ್ಲ ಈ ಸತ್ಯಯುಗನ ನೋಡ್ಬೋದು, ಸಾಧನೆ ಯಾವ ಥರ ಮಾಡ್ಕೊಂಡ್ರೆ ಅಲ್ಲಿಗೆ ಹೋಗೋಕ್ಕೆ ನಮ್ಮ ಕೈ ಆಕ್ಸಸ್ ಇರುತ್ತೆ. ಸೊ ಈ ವಿಚಾರಕ್ಕೆ ಬನ್ನಿ. ನಿಮಗೇನಾದರೂ ಈ ಸತ್ಯಯುಗದ್ದು ಮುಂದೆ ಯಾವಾಗ ಬರ್ಬೋದು, ಅಲ್ಲಿ ಯಾವ ಥರ ಒಂದು ಲೋಕ ಇದೆ, ಅಲ್ಲಿ ಯಾವ ರೀತಿ ನಮ್ಮ ಜೀವನಗಳು ನಡೀತವೆ, ಈ ಜರ್ನಿ ನಿಮಗೆ ಏನಾದರೂ ಇದ್ರ ಬಗ್ಗೆ ಒಂದು ಐಡಿಯಾ ಇದ್ದರೆ, ಇಲ್ಲ ನೀವು ಆ ಜರ್ನಿಯಲ್ಲಿ ಮಾಡಿದರೆ ಅದರದ್ದು ಒಂದಷ್ಟು ಮಾಹಿತಿ ಕೊಡಿ. ಈ ಜರ್ನಿ ಮಾಡಬೇಕು, ಸತ್ಯಯುಗ ನೋಡಬೇಕು ಅನ್ನೋರಿಗೆ ಏನಾದರೂ ಟಿಪ್ಸು, ಇಲ್ಲಾಂದರೆ ಆ ಥರದ್ದು ಮಾಡೋರಿಗೆ ಸಲಹೆ ಕೊಡೋಂಗಿದ್ರೆ ಸೊ ಒಂದಷ್ಟು ವಿಚಾರ ತಿಳಿಸಿ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಈಗ ಸತ್ಯಯುಗ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಕಲ್ಪನೆ, ಮುಂದೆ ಬರುವಂಥ ಒಂದು ಯುಗ ಇದು. ಈಗ ಸಾಮಾನ್ಯ ಜನ ನಾಳೆ ಏನಾಗುತ್ತೆ ಅಂತ ನೋಡೋಕ್ಕೇನೆ ಆಗಲ್ಲ ಅವ್ರ ಕೈಲಿ. ಹೌದು. ಇನ್ನು ಒಂದು ಯುಗದ ಆಚೆ ಹೋಗಿ ನೋಡೋಕ್ಕೆ ತುಂಬ ಕಷ್ಟ ಅಂತ ಅನ್ಕೊಂಡಿದ್ದಾರೆ. ಹೌದು. ಆಧ್ಯಾತ್ಮಿಕದಲ್ಲಿ ಆಗದೆ ಇರೋವಂಥದ್ದು ಯಾವುದೂ ಇಲ್ಲ, ಪ್ರತಿಯೊಂದು ಆಗುತ್ತೆ. ಸತ್ಯಯುಗದಲ್ಲೂ ನಾವೇ ಇರೋದು, ಮನುಷ್ಯ ಇರೋದು. ಅಲ್ಲಿನ ದೇವತೆಗಳು ಬಂದು ಅಲ್ಲಿ ವಾಸ ಮಾಡಲ್ಲ ಸತ್ಯಯುಗದಲ್ಲಿ. ಆದ್ರೆ ಮನುಷ್ಯರೆಲ್ಲ ಸತ್ಯಯುಗಕ್ಕೆ ಹೋದ್ಮೇಲೆ ಪರಿವರ್ತನೆ ಆಗ್ತಾರೆ. ಹೆಂಗೆ ಒಂದು ನಮ್ಮ ಈ ಒಂದು ಕೊಳುಕು ಬಟ್ಟೆಯನ್ನ ನಾವು ಒಂದು ವಾಷಿಂಗ್ ಮಿಷಿನ್ ಅಲ್ಲಿ ಹಾಕಿದಾಗ ಅದು ಚೆನ್ನಾಗಿ ಹಿಂಡಿ ಪೂರ್ತಿ ಕೊಳೆ ತೆಗೆದುಬಿಟ್ಟು ಆಚೆ ಬರುತ್ತೆ. ಆ ಥರ ಮನುಷ್ಯರು ಒಂದ್ಸಲ ಫುಲ್ ಸ್ಕ್ಯಾನ್ ಆಗಿ ಯಾವುದೇ ಶಾಪ ಇರಲ್ಲ, ದೋಷ ಇರಲ್ಲ, ಏನೂ ಇರಲ್ಲ. ಅಲ್ಲಿ ಶುದ್ಧಿಯಾಗಿ ಹೋಗ್ತಾರೆ. ಓನ್ಲಿ ಧ್ಯಾನ ಮತ್ತೆ ಪ್ರೀತಿ, ವಿಶ್ವಾಸ, ನಂಬಿಕೆ. ಅಲ್ಲಿ ಯಾವುದೇ ಥರದ ಕಳ್ಳತನ, ಮೋಸ, ಗೀಸ ಏನು ನಡೆಯೋಕ್ಕೆ ಚಾನ್ಸೇ ಇಲ್ಲ ಅಲ್ಲಿ. ಆ ಥರದ್ದು ಒಂದು ಕ್ಲಿಯರ್ ಒಂದು ಯುಗ ಅದು ಸತ್ಯಯುಗ. ಇದರಲ್ಲಿ ದೇವರು ಪ್ರಧಾನ ಇಲ್ಲ. ಕಲ್ಕಿ ಆಗಿರ್ಬೋದು, ಮತ್ತೊಬ್ಬರಾಗಿರ್ಬೋದು, ಯಾರು ಪ್ರಧಾನ ಇಲ್ಲ. ಇಲ್ಲಿ ಗುರುಗಳು ಪ್ರಧಾನ ಆಗಿರ್ತಾರೆ. ಓಕೆ. ಕಲ್ಕಿ ಯಾವಾಗಿದ್ರು ಕಲಿಯುಗದಲ್ಲೇ ಎಂಡಿಂಗ್ ಆಗೋದು ಕಲ್ಕಿ ಅವತಾರ. ಇಲ್ಲೇ ಮುಗೀತದೆ ಅವ್ರದ್ದು. ಸತ್ಯಯುಗಕ್ಕೆ ಕಲ್ಕಿ ಪ್ರಯಾಣ ಇಲ್ಲ. ಕಲ್ಕಿ ಗುರುಚರಿತ್ರೆಯಲ್ಲಿ ನೋಡಿರ್ಬೋದು ನೀವು. ಬರ್ತಾ ಇರ್ಬೇಕಾದ್ರೆ ಒಂದು ಕೈಯಲ್ಲಿ ನಾಲ್ಗೆ, ಒಂದು ಕೈಯಲ್ಲಿ ಕೆಳಗಡೆ ಗುಪ್ತಾಂಗ ಹಿಡ್ಕೊಂಡು ಬರ್ತಾನೆ. ಅಂದ್ರೆ ಮನುಷ್ಯನನ್ನ ಒಂದು ನಾಲ್ಗೆಲ್ಲಿ ನಾನು ಹಾಳು ಮಾಡ್ತೀನಿ, ಇಲ್ಲಾಂದ್ರೆ ಮಂಚ, ಇಲ್ಲಾಂದ್ರೆ ಮಾತು. ಎರಡರಲ್ಲಿ ನಾನು ಮನುಷ್ಯನ ಅಧೋಗತಿ ಮಾಡ್ತೀನಿ ಅಂತ ಹೇಳಿ ಹೇಳಿರುವಂತ ಮಾತದು ಗುರುಚರಿತ್ರೆಯಲ್ಲಿ ಕಲ್ಕಿ. ಭೂಮಿ ಮೇಲೆ ಕಾಲಿಡಕ್ಕೆ ಅವನಿಗೆ ಶಕ್ತಿ ಇಲ್ಲ ಕಲ್ಕಿಗೆ. ಆದ್ರಿಂದ ಹೋಗಿ ಸಾಲಿಗ್ರಾಮದ ಒಳಗಡೆ ಸೇರ್ಕೊಳ್ತಾನೆ. ಮತ್ತೆ ಯಾರು ಅಪವಿತ್ರವಾಗಿ ಗಲೀಜಾಗಿ ಇಟ್ಕೊಂಡಿರ್ತಾರೆ ಆ ಜಾಗದಲ್ಲಿ ಕಲಿ ಇರ್ತಾನೆ ಅಂತ. ಆಯ್ತಾ? ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ
ಏನೋ ಒಂದು ನಮ್ಮ ಜೀವನದಲ್ಲಿ ಒಂದು ಬೆಳೆ ಬೇಯಿಸ್ಕೊಳ್ಳೋಕ್ಕೆ ಯಾವುದೋ ಒಂದು ನೆಗೆಟಿವ್ ಎನರ್ಜಿನ ಪಾಸಿಟಿವ್ ಆಗಿ ತೋರಿಸ್ಬಿಡೋದು, ಈ ಥರದ್ದೆಲ್ಲ ನಡೆಯುತ್ತೆ. ಅದು ಬಿಡಿ, ಅದು ಬೇಡ. ಈಗ ನಾವು ಪ್ಯೂರ್ಲಿ ನಾವು ಸತ್ಯಯುಗಕ್ಕೆ ಜರ್ನಿ ಮಾಡ್ಬೇಕಂದ್ರೆ ಧ್ಯಾನದಿಂದ ಸಾಧ್ಯ ಆಗತ್ತೆ. ಧ್ಯಾನದಿಂದ ಅಸಾಧ್ಯವಾಗುವಂಥದ್ದು ಏನೂ ಇಲ್ಲ ಸರ್. ನಾನು ಹೇಳೋದು ನಿಮಗೆ, ಅವನು ಎಂಥ ದೊಡ್ಡ ಒಬ್ಬ ಕೊಲೆಗಾರ ಆಗಲಿ, ರೌಡಿ ಆಗಲಿ, ಕ್ರೂರ ಆಗಲಿ, ರಾಕ್ಷಸ ಆಗಲಿ, 1 hour ನೀವು ಧ್ಯಾನಕ್ಕೆ ಕೂತ್ಕೊಂಡ್ಬಿಡಿ, ನಿಮ್ಮನ್ನು ಮೀರ್ಸಕ್ಕೆ ಅವನ ಕೈಲಿ ಸಾಧ್ಯನೇ ಇಲ್ಲ. ನಾನು ಚಾಲೆಂಜ್ ಮಾಡ್ತೀನಿ. ನೀವು ಫುಲ್ ಧ್ಯಾನಕ್ಕೆ ಹೋಗ್ಬಿಡಿ 1 hour. ಏನು ಗೊತ್ತಾ, ನೀವು ಧ್ಯಾನದಲ್ಲಿ ಹೋದಾಗ ಒಂದು ಹಂತವನ್ನು ಮೀರೋಗ್ಬಿಡ್ತೀರ. ನೀವು ಒಂದು ಹಂತ ಮೀರೋಯ್ತು ಅಂದರೆ ಅಲ್ಲಿ ಪರಮಾತ್ಮನ ಕನೆಕ್ಟಿವಿಟಿ ಆಗುತ್ತೆ. ಫುಲ್ ಪ್ರೊಟೆಕ್ಷನ್ ನಮ್ಮ ಬಾಡಿಗೆ ಸಿಗುತ್ತೆ, ಮುಟ್ಟಕ್ಕಾಗಲ್ಲ. ಅಂಥದ್ದು ನಾವು ಪೂರ್ತಿಯಾಗಿ ಧ್ಯಾನದಲ್ಲಿ ಯಾವುದೇ ಥರದ ಒಂದು ಆಸೆ ಆಕಾಂಕ್ಷೆಗಳನ್ನೆಲ್ಲ ಬಿಟ್ಟು ಧ್ಯಾನ ಮಾರ್ಗದಲ್ಲಿ ನಾವು ನಡೆದಾಗ ನಾವು ಸೀದಾ ಸತ್ಯಕ್ಕೆ ಹೋಗ್ತೀವಿ. ಅಲ್ಲಿರೋವಂಥದ್ದೆಲ್ಲದನ್ನು ನೋಡಿ ಅನುಭವಿಸಿ ನೆಕ್ಸ್ಟ್ ನಾನು ಬರ್ತೀನಿ ಈ ಯುಗಕ್ಕೆ ಅಂಥೇಳಿ ಅಲ್ಲಿ ನಮಸ್ಕಾರ ಮಾಡ್ಕೊಂಡು ವಾಪಸ್ ರಿಟರ್ನ್ ಆಗ್ತೀವಿ. ಅಂಥ ಶಕ್ತಿ ಧ್ಯಾನಕ್ಕಿದೆ, ಸಿದ್ಧಿಗಿದೆ. ಆದ್ರಿಂದ ನಾನು ಹೇಳೋದೇನು ಅಂದರೆ, ಎಲ್ಲರೂ ಸಿದ್ಧಿ ತಗೊಳ್ಳಿ, ಸಿದ್ಧಿ ಮಾಡ್ಕೊಳ್ಳಿ, ದೇವಿಯರನ್ನ ಕನೆಕ್ಟ್ ಮಾಡ್ಕೊಳ್ಳಿ, ದೇವ್ರನ್ನ ಕನೆಕ್ಟ್ ಮಾಡ್ಕೊಳ್ಳಿ, ಧ್ಯಾನ ಮಾಡ್ಕೊಳ್ಳಿ, ಇಲ್ಲಿರುವಂಥ ಆಧ್ಯಾತ್ಮಿಕ ಶಕ್ತಿಯನ್ನೆಲ್ಲ ಉಪಯೋಗ ಮಾಡ್ಕೊಳ್ಳಿ. ನೀವು ಯಾವುದೇ ಜಾತಿ ಧರ್ಮ ಅದು ಇದು ಮಣ್ಣು ಮಸಿ ಎಲ್ಲ ಬಿಟ್ಬಿಡಿ, ಎಲ್ಲ ಮನುಷ್ಯರು ಅಂತ ತಿಳ್ಕೊಳ್ಳಿ. ಹೋಗ್ತಾ ಇರಿ ಧ್ಯಾನದಲ್ಲಿ, ಅಲ್ಲಿ ನಿಮಗೆ ನೆಕ್ಸ್ಟ್ ಒಂದು ಕನೆಕ್ಟ್ ಆಗುತ್ತೆ ಅನ್ನೋ ಇರುತ್ತೆ. ಯಾರು ಸತ್ಯಯುಗವನ್ನು ನೋಡ್ಬೋದು ಅಂದರೆ ಪ್ರತಿಯೊಬ್ಬರು ಸತ್ಯಯುಗವನ್ನು ನೋಡ್ಬೋದು. ಆದರೆ ಒಂದು ಅಲ್ಲಿ ಮಧ್ಯದಲ್ಲಿರುವಂಥ ಒಂದು ನೆಗೆಟಿವ್ ಎನರ್ಜಿ ಇದೆ, ಅದನ್ನು ಯಾರು ದಾಟ್ತಾರಲ್ಲ ಅವರು ಸತ್ಯಯುಗಕ್ಕೆ ಹೋಗ್ತಾರೆ. ಯಾವುದದು? ಸೊ ಅಡ್ಡ ನಿಂತಿರೋದು ಯಾವ ಶಕ್ತಿ ಅಂದರೆ, ನೀವೇ ಇದಕ್ಕೆ ಮುಂಚೆ ಹೇಳಿದ್ದೀರಾ ಯಾವ ಶಕ್ತಿ ಅಂತ? ಹೌದಾ? ಯಾವ್ದಿರ್ಬೋದು? ಸೊ ಇಲ್ಲ, ನನಗೆ ಅದು ಸಡನ್ ಗೊತ್ತಿಲ್ಲ. ಕಲ್ಕಿ. ಓ, ಇವರು ಅಂದ್ರೆ ಹೇಳಿದ್ರಲ್ಲ, ನಾಲಿಗೆ ಮತ್ತೆ ಗುಪ್ತಾಂಗ ಅಲ್ವಾ? ಇವೆರಡನ್ನ ಕಂಟ್ರೋಲ್ ಮಾಡಿದಾಗ ಸೊ ಈಗ ಧ್ಯಾನದಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬ ಹೆಣ್ಣು ನಮ್ಮ ಮಧ್ಯದಲ್ಲಿ ಕರ್ಕೊಂಡ್ಬರ್ತಾನೆ. ನೋಡು ಅವಳು ಎಷ್ಟು ಚೆನ್ನಾಗಿದ್ದಾಳೆ ನೋಡು ಅಂತಾನೆ. ಇವನು ಅಲ್ಲಿ ಬಿದ್ದೋಗ್ತಾನೆ. ಇಲ್ಲಾಂದ್ರೆ ನೋಡಲ್ಲಿ ಹಣದ ರಾಶಿ ಬಿದ್ದಿದೆ, ಕಷ್ಟ ಇದೆಯಲ್ಲ, ಹೋಗಿ ಎತ್ಕೊ ಹೋಗು ಅಂತಾನೆ. ಅವಾಗ ಇವನು ಓಡೋಗಿ ಅಲ್ಲಿ ಹಣ ಎತ್ಕೊಳಕ್ ಹೋಗ್ತಾನೆ. ಇವನ್ ಹೆಣ ಬಿದ್ದೋಗುತ್ತೆ, ಅಲ್ಲಿ ಮುಗೀತು. ಇವನು ಅಲ್ಲಿ ಸತ್ಯವಾಗಿ ಪ್ರಯಾಣ ಮಾಡಿ, ಯಾರು ಆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದನ್ನ ಮೀರಿ ನೆಕ್ಸ್ಟ್ ಪ್ರಯಾಣ ಮಾಡ್ತಾರೋ ಅವರು ಸತ್ಯಯುಗಕ್ಕೆ ಹೋಗ್ತಾರೆ. ಸೂಪರ್. ಆ ಸತ್ಯಯುಗಕ್ಕೆ ಹೋಗಿ ಯಾರು ಬರ್ತಾರಲ್ಲ ಅವ್ರನ್ನ ಈ ಕಲಿಯುಗದಲ್ಲಿ ಯಾರು ಅವ್ರನ್ನ ಮುಟ್ಟಕ್ಕಾಗಲ್ಲ. ಅಷ್ಟು ತುಂಬಾ ಜನ ಈಗಲೂ ಕೂಡ ಸತ್ಯಯುಗದ ಬಗ್ಗೆ ಮಾತಾಡ್ತಾರಲ್ಲ, ಅವರೆಲ್ಲ ಯಾವುದೋ ಒಂದು ಸ್ಪಿರಿಚುವಲ್ ಲೈನಲ್ಲಿ ಒಂದು ಜರ್ನಿ ಮಾಡಿ ಅದನ್ನ ನೋಡಿ ಬಂದಿರೋ ತರ ನಾವು ಹಿಂಗ್ ಹೋಗಿದ್ವಿ, ಈ ತರದ್ದು ಒಂದು ದೃಶ್ಯಗಳು ನೋಡಿದ್ವಿ ಅಂತೆಲ್ಲ ಹೇಳ್ತಾರೆ. ಸೊ ನಿಮ್ಮ ಅನುಭವಕ್ಕೆ ಅವೆಲ್ಲನು ಸತ್ಯನ ಅವ್ ಹೇಳ್ತಾ ಇರೋದು, ಇಲ್ಲ ಅಲ್ಲಿ ಬೇರೆ ತರದ್ದು ಏನೋ ಇರುತ್ತೆ? ನೋಡಿ, ಸತ್ಯಯುಗಕ್ಕೆ ಹೋಗಿ ಬಂದವ್ರಿಗೆ ಯಾರು ಅವ್ರ ಕಾಲು ಅಥವಾ ಅವ್ರ ಕೈಯನ್ನು ಸ್ಪರ್ಶ ಮಾಡ್ತಾರಲ್ಲ, ಆ ಎನರ್ಜಿಗೆ ಅವ್ರೆಲ್ಲ ಪಾಪಗಳು ಅಲ್ಲೇ ಹೋಗ್ಬಿಡ್ತಾವ. ಅವ್ರ ಎನರ್ಜಿ ಫೀಲ್ ಆಗುತ್ತೆ ಅವ್ರಿಗೆ ಹೆಂಗಿರುತ್ತೆ ಅಂತ. ಅಂದ್ರೆ ಅವರು ದೈವ ಪುರುಷ ಆಗಿರ್ತಾರೆ, ದೇವರು ಅವ್ರ ಮೈಯಲ್ಲಿ ಸೇರ್ಕೊಂಡಿರುತ್ತೆ, ಅವರೇ ದೇವರು. ಸತ್ಯಯುಗಕ್ಕೆ ಹೋಗಿ ಬಂದವರು ದೇವರಾಗಿರ್ತಾರೆ. ಆಯ್ತಾ? ಅಲ್ಲಿರುವಂಥ ದೃಶ್ಯಗಳನ್ನೆಲ್ಲ ನಾನು ಹೇಳಿದ್ನಲ್ಲ, ಈಗ ನಾಳೆದ್ ನೋಡೋದೇ ನಾವು ಕಷ್ಟ. ಅದ್ರಲ್ಲಿ ಯುಗ ಮೀರಿ ಯುಗಕ್ಕೆ ಹೋಗ್ಬಿಟ್ಟು ಬರ್ತೀವಲ್ಲ, ಅದ್ರ ಮಧ್ಯದಲ್ಲಿ ಕಲಿ, ಆ ಕಲಿನ ಮೀರಿಸ್ಕೊಂಡು ಹೋಗ್ತೀವಲ್ಲ ನಾವು. ಕಾಮ ಕ್ರೋಧ ಲೋಭ ಮೋಹ ಮದ ಮಾತ್ಸರ್ಯಗಳನ್ನೆಲ್ಲ ಮೀರಿಸ್ಕೊಂಡು ಮುಂದೆ ಹೋಗ್ತೀವಲ್ಲ, ಅಲ್ಲಿ ಹೋಗಿ ಅದನ್ನೆಲ್ಲ ದೃಶ್ಯವನ್ನ ನೋಡ್ಕೊಂಡು ನಾವು ರಿಟರ್ನ್ ಬಂದಾಗ ಅಲ್ಲಿ ಬಂದಂತ ಪುರುಷ ಇರ್ತಾನಲ್ಲ, ಅವನು ಕ್ಲಿಯರ್ ಆಗ್ತಾನೆ. ಸತ್ಯುಗ ಅಂದ್ರೆ ಏನು, ನಾನು ಮುಂಚೆ ಹೇಳಿದಾಗೆ ಯಾರಿಗೆ ದೋಷ ಕ್ಲಿಯರ್ ಆಗಿರುತ್ತೆ, ಯಾರ್ದು ಕರ್ಮ ಕ್ಲಿಯರ್ ಆಗಿರುತ್ತೆ, ಹಿಂದಿನ ಜನ್ಮದ ಈ ಎಲ್ಲ ಕ್ಲಿಯರ್ ಆಗಿರುತ್ತೆ, ಅಂಥವ್ರು ಧ್ಯಾನ ಮುಖಾಂತರವಾಗಿ ಸತ್ಯಯುಗಕ್ಕೆ ಹೋಗ್ತಾರೆ ಅಂತ ಹೇಳಿದೆ ನಾನು. ಸೊ ಅಲ್ಲಿ ಹೋದ್ಮೇಲೆ ಅವರು ಕ್ಲಿಯರ್ ಅಂತ ಅರ್ಥ. ಅವ್ರಿಗೆ ಯಾವುದೇ ಶಾಪ ದೋಷ ಗೀಷ ಏನಿಲ್ಲ. ನಾರ್ಮಲ್ ಮನುಷ್ಯರು ಅವ್ರನ್ನ ಜಸ್ಟ್ ಮುಟ್ಟಿದ್ರೇನೆ ಸಾಕು, ದೇವ್ರನ್ನ ಮುಟ್ಟದಂಗೆ. ಅಷ್ಟು ಎನರ್ಜೆಟಿಕ್ ಆಗಿ ಇರ್ತಾರೆ ಅವರು ಸತ್ಯಯುಗ. ಮತ್ತೆ ಯಾರಿಗೆ ಅಲ್ಲಿ ಹೋಗ್ಬಿಟ್ಟು ಬಂದಿರ್ತಾರೆ ಒಬ್ರು, ಅವರು ಮತ್ತೆ 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 ಅಲ್ಲಿ ಹೋಗ್ಲಿಕ್ಕೆ ಅವ್ರ ಮನಸ್ಸಲ್ಲಿ ಹಾತೊರಿತಾ ಇರ್ತಾರೆ. ಜಾಸ್ತಿ ಆಸೆ ಬಿಟ್ಬಿಡ್ತಾರೆ, ಇದನ್ನ ಬಯಸ್ತಾರೆ. ಅಂತ ಒಂದು ಶಕ್ತಿ ಅವ್ನಿಗೆ ಬಂದ್ಬಿಡುತ್ತೆ. ಹಂಗಾಗಿ ನಾವು ಏನು ಅಂತ ಹೇಳಿದ್ರೆ, ಕೆಲವರು ಹೋಗಿ ಬಂದಿರ್ತಕ್ಕಂಥವ್ರಿಗೆ ಅವರ ಒಂದು ರೂಪ ಲಕ್ಷಣಗಳನ್ನ ನೋಡಿದಾಗ್ಲೇ ನಮ್ಗೆ ಗೊತ್ತಾಗ್ಬಿಡುತ್ತೆ ಹೆಂಗಿರುತ್ತೆ ಅಂತ. ಅಂದ್ರೆ ಅವರು ಒಂಥರ ನೋಡಿದ್ರೆ ದೇವ್ರ ತರನೇ ಕಾಣಿಸ್ತಾರೆ, ಆಂಜನೇಯನ ತರ ಕಾಣಿಸ್ತಾರೆ,
ಶಿವನ್ ಥರ ಕಾಣಿಸ್ತಾರೆ, ಹ್ಮ್. ಲಕ್ಷ್ಮಿ ಥರ ಕಾಣಿಸ್ತಾರೆ. ಹಿಂಗೆ ಅವ್ರದ್ದು ತುಂಬ ಜನ ಸಾಧಕರು ಇದ್ದಾರೆ, ನಾನು ಇಲ್ಲ ಅಂತ ಹೇಳಲ್ಲ. ಸೊ ಅಂಥವ್ರದ್ದು ಒಂದು ಅದ್ಭುತವಾಗಿರ್ತಕ್ಕಂಥದ್ದು ಇರುತ್ತೆ. ಇದರ ಮಧ್ಯದಲ್ಲಿ ಏನಾಗೋಗಿದೆ, ಕೆಲವರು ಡ್ಯೂಪ್ಲಿಕೇಟ್ಗಳು ಬಂದ್ಬಿಟ್ಟಿದ್ದಾರೆ. ನಾವು ಅವಧೂತರು ಅಂತ ಹೇಳ್ಕೊಳ್ಳೋದು, ಜರ್ನಿ ಮಾಡಿ ಬಂದಿರೋ ಥರ. ನಾವು ಅವಧೂತರು ಅಂತ ಹೇಳ್ಕೊಳ್ಳೋದು, ರಾಜಕೀಯ ಪ್ರವೇಶ ಮಾಡಿಬಿಡೋದು, ರಾಜಕೀಯದವ್ರಿಗೆಲ್ಲ ಗೈಡೆನ್ಸ್ ಕೊಡೋದು. ಯಾವತ್ತು ನಾನು ಹೇಳಿದ್ನಲ್ಲ, ಯಾವತ್ತು ಈ ಕರ್ಮದಿಂದ ಹೊರಗಡೆ ಬರ್ತಾರಲ್ಲ ಅವರು ಮಾತ್ರ ಕ್ಲಿಯರ್, ಅವರು ಮಾತ್ರನೇ ಇಲ್ಲಿ ತುಂಬ ಒಂದು ದೊಡ್ಡ ಸಾಧನೆಗೆ ಹೋಗಿರ್ತಾರೆ. ಅದರಲ್ಲಿ ಎಷ್ಟೋ ಜನ ಈ ದೊಡ್ಡ ದೊಡ್ಡ ಕಾಡುಗಳಲ್ಲಿ ತಿರುಗಾಡುವಂತಹ ಸಿದ್ಧಿ ಸಾಧಕರಿದ್ದಾರೆ, ಸಿದ್ಧಿ ಪುರುಷರಿದ್ದಾರೆ, ಸಿದ್ಧರಿದ್ದಾರೆ, ಅವಧೂತರಿದ್ದಾರೆ, ಗುರುಗಳಿದ್ದಾರೆ, ಇವರೆಲ್ಲ ಇದ್ದಾರೆ, ಈಗಲೂ ಇದ್ದಾರೆ. ಇಂಥವ್ರಿಗೆಲ್ಲ ಏನಂತ ಹೇಳಿದ್ರೆ ಈ ಮೋಹ ಮಾಯೆ ಎಲ್ಲ ಏನು ಬೇಕಂತಿಲ್ಲ. ಇವ್ರದ್ದೇನು ಒಂದು ಇಂಟೆನ್ಷನ್ ಅಂದರೆ ಆ ಲೋಕ ನೋಡಿಕೊಂಡು ಅಲ್ಲಿ ಥರನೇ ನಾವು ಇಲ್ಲಿ ಬದುಕಬೇಕು, ಎಲ್ಲರಿಗೂ ಅದೇ ಥರ ನಾವು ಗೈಡೆನ್ಸ್ ಕೊಡಬೇಕು, ಈ ಥರ ಇರಬೇಕು. ಸೊ ಅಂಥವ್ರು ಮಾತ್ರ ಆ ಒಂದು ಲೋಕವನ್ನು ನೋಡ್ಕೊಂಡು ಬಂದವ್ರಿಗೆ ಒಂದು ವಿಶೇಷವಾಗಿರ್ತಕ್ಕಂಥದ್ದು ಶಕ್ತಿ, ಪವರ್. ಸಾಮಾನ್ಯ ಒಬ್ಬ ನಾರ್ಮಲ್ ನಮ್ಮ ಥರ ಒಬ್ಬ ಮನುಷ್ಯ ಸತ್ಯಯುಗಕ್ಕೆ ಹೋಗ್ಬೇಕು, ಅಲ್ಲಿಂದು ವಾತಾವರಣ ನೋಡಿ ಬರಬೇಕು ಅಂದರೆ ಸೊ ಯಾವ ಒಂದು ದಾರಿ ನೀವು ಸೂಚನೆ ಮಾಡ್ತಾ ಇರೋದು? ನಾನು ಸೂಚನೆ ಮಾಡೋವಂಥ ದಾರಿ ಏನು ಅಂತ ಹೇಳಿದ್ರೆ, ಅವರ ಜಾತಕರ್ಮ, ಈಗ ಹುಟ್ಟಿರ್ತಕ್ಕಂಥ ಜಾತಕರ್ಮ ಇದೆಯಲ್ಲ, ಅಲ್ಲಿರುವಂಥ ಶಾಪಗಳನ್ನ ದೋಷಗಳನ್ನೆಲ್ಲ ಕ್ಲಿಯರ್ ಮಾಡ್ಕೊಳ್ಳೋದು ಒಂದು. ಎರಡನೇದು, ನಮ್ಮಲ್ಲಿ ಜಾಸ್ತಿ ನಾವು ಅದು ಬೇಕು ಇದು ಬೇಕು ಇದು ಬೇಕು ಅದು ಬೇಕು ಅನ್ನೋದು ಬಿಟ್ಬಿಟ್ಟು ಜಾಸ್ತಿಯಾಗಿ ನಾವು ದೇವ್ರ ಕಡೆ ತೊಡಗಿಸ್ಕೊಳ್ಳೋದು ಎರಡನೇದು. ಮೂರನೇದು, ನಾವು ಪ್ರತಿದಿನನೂ ಕೂಡ ಬೆಳಗ್ಗೆ ಹೊತ್ತು ಧ್ಯಾನದ ಮುಖಾಂತರ ದೇವ್ರನ್ನ ಕನೆಕ್ಟ್ ಆಗೋಕ್ಕೆ ಪ್ರಯತ್ನ ಮಾಡೋದು. ಒಂದೇ ಸಲ ಆಗಲ್ಲ ಯಾವುದನ್ನು. ಸೊ ನಾವು ಮಾಡ್ತಾ 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 ಹೆಂಗಾಗ್ಬಿಡ್ತದು ಅಂತ ಹೇಳಿದ್ರೆ, ನಾವು ಆ ಒಂದು ಸತ್ಯ ಯುಗಕ್ಕೆ ಹೋಗ್ಬೇಕಂದ್ರೆ ಫಸ್ಟ್ ನಾವು ಈ ಪ್ರಯತ್ನದಲ್ಲಿ ಏನಾಗುತ್ತೆ ಅಂದರೆ, ಫಸ್ಟ್ ನಾವು ದೇವ್ರನ್ನೇ ಫಸ್ಟ್ ಕನೆಕ್ಟ್ ಮಾಡ್ಕೊಂಡ್ಬಿಡ್ತೀವಿ. ಯಾವುದೇ ದೇವಿಯರು ಇರ್ಬೋದು, ದೇವ್ರು ಇರ್ಬೋದು, ಅದನ್ನ ಕನೆಕ್ಟ್ ಮಾಡ್ತೀವಿ. ಆಮೇಲೆ ಕಲಿಯನ್ನು ಮೀರ್ಸಕ್ಕೆ ನಮಗೆ ಒಂದು ಶಕ್ತಿ ಅನ್ನೋದು ಬರುತ್ತೆ. ಅದಾದ್ಮೇಲೆ ನಾವು ಆ ಒಂದು ಯುಗಕ್ಕೆ ನಾವು ಪ್ರಯಾಣ ಮಾಡ್ತೀವಿ. ಆ ದೈವ ಏನು ನಾವು ಕನೆಕ್ಟ್ ಆಗ್ತೀವಿ, ಆ ದೈವದ ಮುಖಾಂತರ ಅದ್ರ ಸಹಾಯದಿಂದ ಸೊ ಜರ್ನಿ. ಇದರಲ್ಲಿ ನಾವು ಸಾಮಾನ್ಯ ಅಸಾಮಾನ್ಯ ಏನೂ ಇಲ್ಲ. ಯಾವ ಮನುಷ್ಯ ಇದನ್ನೆಲ್ಲ ಅರ್ಥಕೊಂಡು ತಿಳ್ಕೊಂಡು ಇಲ್ಲ ನಮ್ಗೆ ಇದೆಲ್ಲ ಸಾಕು. ಮೊನ್ನೆ ಒಬ್ರು ಬಂದಿದ್ರು ನನ್ನ ಹತ್ರ, ಹುಬ್ಳಿಯವರು, ಆಯ್ತಾ, ಒಂದು 65 ವರ್ಷ ಆಗಿದೆ. ಗುರುಗಳೇ, ನಂಗೆ ನೀವು ದೀಕ್ಷೆ ಕೊಡಬೇಕು, ನಾನು ಸ್ವಾಮೀಜಿ ಆಗಬೇಕು ಅಂತ ಬಂದಿದ್ರು. ನನಗೆ ಎಂಥ ನಗು ಬಂದ್ಬಿಡ್ತು ಅಂದರೆ, ಸರ್ ಏನಾಗಿದೆ ಗೊತ್ತಾ, ಇವ್ನ ಪ್ರಾಬ್ಲಮ್ಮು 5 ಬ್ಯಾಂಕಲ್ಲಿ ಸಾಲ ಮಾಡ್ಕೊಂಡಿದ್ದಾನೆ. ಅವನಿಗೆ ಸಾಲಗಾರ ಕಾಟ ವಿಪರೀತ ಆಗೋಗಿದೆ, ಅವನ ಕೈ ಆಗ್ತಾ ಇಲ್ಲ. ಈಗ ಇದೆಲ್ಲ ಬಿಟ್ಬಿಡ್ಬೇಕು, ಅವನು ಬ್ಯಾಂಕ್ ಅವ್ರಿಗೆಲ್ಲ ನಾಮ ಹಾಕ್ಬಿಡ್ಬೇಕು, ಯಾರಿಗೂ ಕೊಡಬಾರ್ದು. ಇವಾಗ ಹೋಗಿ ಸ್ವಾಮೀಜಿ ಆಗ್ಬೇಕು, ನಾನು ದೀಕ್ಷೆ ಕೊಡ್ಬೇಕು ಅದಕ್ಕೆ. ನೋಡಿ ಎಂತೆಂಥವ್ರದ್ದೆಲ್ಲ ಇರುತ್ತೆ ಇದು ಸ್ಟೋರಿ ಅಂತ. ಈ ಥರ ಇದ್ದವ್ರಿಗೆ ಸತ್ಯಯುಗದಲ್ಲ, ಕಲಿಯುಗದಲ್ಲೇ ಬಾಳಕ್ಕೆ ಹೋಗ್ತಾ ಇರಲ್ಲ, ಕಷ್ಟ ಆಗ್ಬಿಡುತ್ತೆ. ಹಂಗಾಗಿ ಯಾವಾಗಲೂ ಕೂಡ ಅದು ನಾನು ಹೇಳಿದ್ನಲ್ಲ, ಈ ದಾರಿಯಲ್ಲಿ ಹೋದಾಗ ಯಾವುದೇ ವ್ಯಕ್ತಿ ಆದರೂ ಕೂಡ ಆ ಪ್ರಯಾಣವನ್ನು ಮಾಡ್ಬೋದು. ಅಲ್ಲಿಂದ ಕ್ಲಿಯರ್ ಆಗಿ ವಾಪಸ್ ಬಂದು ಇಲ್ಲಿ ಜೀವನವನ್ನು ತುಂಬ ಆಧ್ಯಾತ್ಮಿಕವಾಗಿ ನಡೆಸ್ಕೊಂಡು ಹೋಗಿ ಒಳ್ಳೆ ರೀತಿಯಲ್ಲಿ ಒಂದಷ್ಟು ಜನಕ್ಕೆ ಅನುಕೂಲ, ಅಭಿವೃದ್ಧಿ ಮಾಡ್ಕೊಡುವಂಥದ್ದು ಎಲ್ಲ ಮಾಡ್ಬೋದು. ಸೂಪರ್. ಇದೊಂದು ಅದ್ರ ಜೊತೆಯಲ್ಲಿ ಈಗ ಗ್ರಹಗಳು, ಕೆಲವೊಂದು ದುಷ್ಟ ಶಕ್ತಿಗಳು ಮನುಷ್ಯನ ಮೇಲೆ ಒಂದು ಆಕ್ರಮಣ ಮಾಡುವಂಥದ್ದು, ಕಂಪ್ಲೀಟ್ ಅವ್ರನ್ನ ಬಂಧಿಸ್ಬಿಡ್ತವೆ, ಅವನ್ನ ಕುಗ್ಗಿಸ್ಬಿಡ್ತವೆ, ಅವನ ಕೈನಲ್ಲಿ ಎದ್ದೇಳಕ್ಕಾಗಲ್ಲ, ಚೇತರಿಕೆ ಆಗಲ್ಲ, ಇಡೀ ಜೀವನ ಡ್ಯಾಮೇಜ್ ಮಾಡ್ತವೆ. ಈ ಥರದ ದುಷ್ಟಶಕ್ತಿಗಳು ನೋಡಿ, ನಾವು ಯಾವಾಗ ಈ ಒಂದು ನೆಗೆಟಿವ್ ಎನರ್ಜಿ ಇರುವಂಥ ಜಾಗಕ್ಕೆ ಹೋಗ್ತೀವಿ, ಆಯ್ತಾ, ಅಲ್ಲಿ ದುಷ್ಟಶಕ್ತಿಗಳ ಆಕ್ರಮಣ ಜಾಸ್ತಿ ಇರುತ್ತೆ. ಆಯ್ತಾ, ಅಲ್ಲಿ ಏನಾಗುತ್ತೆ, ಸಾಮಾನ್ಯವಾದ ಮನುಷ್ಯ ಹೋದಾಗ ಆ ಮನುಷ್ಯನದು ಮ್ಯಾಗ್ನೆಟ್ ಥರ ಕಚ್ಕೊಂಡ್ಬಿಡುತ್ತೆ. ಆಯ್ತಾ, ಕಚ್ಕೊಂಡಾಗ ಆಕರ್ಷಣೆ ಮಾಡಿದಾಗ ಅವನಲ್ಲಿ ಏನಂದ್ರೆ ಒಂಥರ ಈ ದುರ್ಬುದ್ಧಿ, ದುಷ್ಟತನ, ಬೇರೆಯವ್ರನ್ನ ಹಾಳು ಮಾಡಬೇಕು, ಈ ಥರದ್ದೆಲ್ಲ ಶುರು ಆಗುತ್ತೆ. ಮತ್ತು ಅವನಿಗೆ ಸ್ವಂತ ತೊಂದರೆ ಕೊಡೋಕೆ ಶುರು ಆಗುತ್ತೆ. ಈ ಮೋಹಿನಿ ಕಾಟ, ಪ್ರೇತ ಕಾಟ, ಭೂತ ಕಾಟ ಎಲ್ಲ ಕೇಳ್ತೀವಲ್ಲ ನಾವು, ಆ ಥರದ್ದೆಲ್ಲ ಸೇರ್ಕೊಂಡಾಗ ಬಹಳಷ್ಟು ಒಂದು ತೊಂದರೆ, ಸಮಸ್ಯೆಗಳು ಅದರಿಂದ ಸ್ಟಾರ್ಟ್ ಆಗುತ್ತೆ. ಈಗ ಸ್ವಂತ ತಮ್ಮನೇ ಸತ್ತ ಮೇಲೆ, ಸಾಯೋ ತನಕ ಕರೆಕ್ಟ್ ಆಗಿರ್ತಾನೆ ಅವನು, ಸತ್ತ ಮೇಲೆ ಅಣ್ಣಂಗೆ ತೊಂದರೆ ಕೊಡುವಂಥದ್ದು. ಅದೇನಾಗುತ್ತೆ ಅಂದ್ರೆ ನೆಗೆಟಿವ್ ಎನರ್ಜಿ ಅಂತಕ್ಕಂಥದ್ದು ಆ ಥರ ಕೆಲಸ ಮಾಡಿಬಿಡುತ್ತೆ, ಅದು ಆಕರ್ಷಣೆ ಮಾಡಿಬಿಡುತ್ತೆ. ಮತ್ತೆ ಎಷ್ಟೋ ಜನ ಏನು ಮಾಡ್ತಾರೆ ಅಂದರೆ ಹುಚ್ಚುಚ್ಚಾಗಿ ಏನೇನೋ ಸಾಧನೆ ಮಾಡಕ್ಕೆ ಹೋಗೋದು. ಈ ಕೆಲವರು ಅಂಥವರೆಲ್ಲ ಬಂದ್ಬಿಟ್ಟಿದ್ದಾರೆ.
ನೀವು ದೇವ್ರನ್ನ ಕನೆಕ್ಟ್ ಮಾಡ್ಕೋಬಹುದು, ಇಂಥ ಸಾಧನೆ ಕೊಡ್ತೀನಿ ಅಂಥ ಸಾಧನೆ ಕೊಡ್ತೀನಿ ಅಂತ ಹೇಳ್ಬಿಟ್ಟಿದ್ದಾರೆ. ಸೊ ಅದಕ್ಕೆ ಅವರು ಮರಳಾಗಿ ಆ ಸಾಧನೆ ಮಾಡಕ್ ಹೋಗಿ ನೆಗೆಟಿವ್ ಎನರ್ಜಿನ ಅವರೇ ಬರ್ಮಾಡ್ಕೊಂಡು, ಅಂದ್ರೆ ದೈವಶಕ್ತಿನ ಇವರು ಆಹ್ವಾನ ಮಾಡ್ಬೇಕಾದಾಗ ಆ ದೈವಶಕ್ತಿ ಬರ್ದೆ ದುಷ್ಟಶಕ್ತಿ ಬಂದು ಇವರಲ್ಲಿ ಸೇರ್ಕೊಳ್ಳುವಂಥದ್ದು, ಇಂಥವೆಲ್ಲವೂ ಆಗುವಂಥದ್ದು ಒಂದು ಅವಕಾಶಗಳಿರುತ್ತೆ. ಓಕೆ. ಹಾಗಾಗಿ ಮನುಷ್ಯ ಯಾವಾಗಲೂ ಕೂಡ ಅವನ ಸ್ವಂತ ಪ್ರಜ್ಞೆಯಿಂದ ಅವನು ಜೀವನ ಮಾಡಬೇಕು. ಯಾವುದೇ ಥರದ್ದು ಈ ಥರದ್ದು ನೆಗೆಟಿವ್ ಇದಕ್ಕೆ ಅವಕಾಶ ಕೊಡ್ಲಿಕ್ಕೆ ಹೋಗ್ಬಾರ್ದು. ನಾವು ಮುಂಚೆ ಎಷ್ಟೋ ಎಪಿಸೋಡ್ಗಳಲ್ಲಿ ಹೇಳಿದ್ವಿ, ಅತ್ತೆ ಸೊಸೆದಿರ್ಬೋದು, ಹೌದು, ತಾಯಿ ಮಗಳದು, ಅಕ್ಕ ತಂಗಿದು, ಆಯ್ತಾ, ಬಾಂಬ್ ವೈದ, ನಾದ್ನಿ, ವಾಮಾಚಾರಗಳು ಮಾಡೋದಂಥದ್ದು, ತಾಂತ್ರಿಕ ಮಾಡೋವಂಥದ್ದು ತುಂಬ ಇದೆ. ಈ ತಾಂತ್ರಿಕದಲ್ಲಂತೂ ತೆಗೆದು ಬಿಟ್ರೆ ಬೇಕಾದಷ್ಟು ಪ್ರಯೋಗಗಳಿದೆ. ಅದರಲ್ಲಿ ಏನು ಮಾಡುತ್ತಾರೆ ಅಂದರೆ ಎಲ್ಲ ಬಂಧಿಸಿಟ್ಬಿಡ್ತಾರೆ ಮನುಷ್ಯನ. ಅವನ್ನೆಲ್ಲೂ ಹೋಗೋಕ್ಕಾಗ್ದೇನೆ, ಏನೂ ಮಾಡೋಕ್ಕಾಗ್ದೇನೆ ಒಂದಷ್ಟು ತೊಂದರೆಗಳು ಮಾಡಿಕೊಂಡು ಅಲ್ಲಲ್ಲೇ ತಿರುಗಾಡ್ತಾ ಅವನ ಅಭಿವೃದ್ಧಿ ಆಗ್ದೇನೆ ಜೀವನದಲ್ಲಿ ಏನು ಬೇಡ ಅನ್ನೋ ಥರ ಮಟ್ಟಕ್ಕೆ ಬಂದುಬಿಡ್ತಾನೆ. ಆ ಥರ ಮಾಡುವಂಥ ತಾಂತ್ರಿಕಗಳು ಕೂಡ ಇದೆ. ಸೊ ಕೆಲವರು ಆ ಥರದ್ದು ಒಬ್ರಿಗೆ ಯಾರಿಗೋ ಒಬ್ಬರು ಕುಟುಂಬದಲ್ಲಿದ್ದಾಗ ಅವರನ್ನು ಎಲ್ಲಾದರೂ ಒಂದು ಕಡೆ ಕರ್ಕೊಂಡು ಹೋಗ್ಬೇಕು ಅಂದರೆ ಇವರು ಆಪೋಸ್ ಮಾಡ್ತಾರೆ, ನಾ ಎಲ್ಲೂ ಬರಲ್ಲ, ನಿಮ್ಮ ಪಾಡು ನೀವು ಬೇಕಾದ್ರೆ ಅವಾಗ ಮಾಡ್ಕ ಪೂಜೆ, ಹೌದು, ನಮ್ಗೇನು ಬೇಕಲ್ಲ ನಾನು ಚೆನ್ನಾಗಿದ್ದೀನಿ ಅಂತಾರೆ. ಹೌದು. ಸೊ ಇವ್ರಿಗೆ ಗೊತ್ತಿರುತ್ತೆ ಆ ಕುಟುಂಬಕ್ಕೆ ಇವ್ರಿಗೆ ಡ್ಯಾಮೇಜ್ ಆಗೈತೆ, ಇವನು ಕಂಪ್ಲೀಟ್ ಅವನ ಜೀವನ ನೋಡಿರ್ತಾರೆ, ಎಲ್ಲೋ ಸಮಸ್ಯೆಗಳಲ್ಲಿ ಸಿಕ್ಕಾಕೊಂಡವನೆ ಅಂತ ಅವ್ರಿಗೆ ಕಾಣಿಸಿದ್ರು ಇದನ್ನು ತಗ್ಸ್ಕೊಳೋಣ ಇಲ್ಲ ಸರಿ ಮಾಡ್ಕೊಳ್ಳೋಣ ಬಾ ಅಂತ ಕರೆದ್ರೆ ಇವರು ಅಪೋಸ್ ಮಾಡ್ತಾರೆ. ಯಾಕೆ ಅಪೋಸ್ ಮಾಡ್ತಾರೆ ಅಂದರೆ ದುಷ್ಟ ಆತ್ಮಗಳು, ದುಷ್ಟಶಕ್ತಿಗಳು ಇವನ್ನ ಸೇರ್ಕೊಂಡಿರುತ್ತೆ ಇವರಲ್ಲಿ. ಆ ದುಷ್ಟಶಕ್ತಿಗಳು ಅಷ್ಟು ಈಸಿಯಾಗಿ ಇವ್ರನ್ನ ಕ್ಲಿಯರ್ ಮಾಡ್ಕೊಳಕ್ ಬಿಡಲ್ಲ. ಹಂಗಾಗಿ ಇವ್ರು ಏನು ಮಾಡ್ತಾರೆ ಅಂದರೆ ದೇವರಿಗೆ ತದ್ವಿರುದ್ಧವಾಗಿ ಮಾಡ್ಕೊಳಕ್ ಹೋಗ್ತಾರೆ. ಒಂದು ಏನಾಗಿತ್ತು ಅಂದರೆ ಸುಮಾರು ಒಂದು 10 ವರ್ಷದಿಂದ ಅವ್ರು ಚಿತ್ರದುರ್ಗದಲ್ಲಿ ಒಬ್ರು ತಾಂತ್ರಿಕರು ಸಿಕ್ಕಿದ್ರು. ಯಪ್ಪ ಸಿಕ್ಕಾಪಟ್ಟೆ ಮಾತಾಡೋದು ಸರ್, ನಾನು ಹಂಗೆ ಮಾಡ್ಬಿಡ್ತೀನಿ, ಭೂತ ಪ್ರೇತಗಳೆಲ್ಲ ನನ್ನ ಕಂಟ್ರೋಲಲ್ಲಿದೆ, ಹಂಗೆ ಹಿಂಗೆ ಸಿಕ್ಕಾಪಟ್ಟೆ ಮಾತಾಡೋದು. ಅವ್ರು ಏನಂದರೆ ನಾನು ಕೊನೆಗೆ ಅವ್ರು ಯಾವ ರೇಂಜಿಗೆ ಬಂದ್ಬಿಟ್ರು ಅಂದರೆ ದೇವ್ರ ವಿರುದ್ಧವಾಗಿ ಹೋಗ್ಬಿಡ್ತೀನಿ, ನಾನು ದೇವತೆಗಳನ್ನೇ ಕಟ್ಟಾಕ್ಬಿಡ್ತೀನಿ. ಓಕೆ. ದೇವ್ರ ವಿರುದ್ಧಕ್ಕೆ ಕೊನೆಗೆ ಅವ್ರ ಜೀವನ ಹೆಂಗಾಗೋಯ್ತಂದ್ರೆ ಒಂದೊಂದು ರೂಪಾಯಿನೂ ಇಲ್ಲ ಅವ್ರ ಹತ್ರ. ಆ ಥರ ಕಷ್ಟದ ಜೀವನ. ನನ್ನ ಹತ್ರ ದಿನಾ ಬಂದು ಬೇಡ್ಕೊಳ್ಳೋದು, ಏನಾದ್ರು ಹೆಲ್ಪ್ ಮಾಡಿ, ಸಹಾಯ ಮಾಡಿ ನನಗೆ ಅಂತ. ನಾನೇ ಅವಾಗ ಕಷ್ಟದಲ್ಲಿದ್ದೆ, ಆದರೂ ಕೂಡ ಏನೋ ಒಂದಷ್ಟೋ ಇಷ್ಟೋ ಕೊಡೋದು ಅವ್ರಿಗೆ. ಆ ರೀತಿಯ ಆದರೂ ಬಿಡಲ್ಲ ಆ ದುಷ್ಟತನನ. ಅದು ಏನಾಗ್ಬಿಡುತ್ತೆ ಅಂದರೆ ನಾನು ವಿಪರೀತವಾಗಿ ನಾನು ತುಂಬ ಬುದ್ಧಿವಂತ, ನಾನೇನೋ ದೊಡ್ಡದಾಗಿ ಮಾಡಕ್ಕೆ ಹೋಗ್ತೀನಿ ಅಂದಾಗ ಅಲ್ಲಿ ಏನೋ ಒಂದು ನೆಗೆಟಿವ್ ಎನರ್ಜಿ ಬಂದು ಏನೋ ಒಂದು ತೊಂದರೆ ಕೊಟ್ಬಿಟ್ಟು ಅವನ್ನ ಸಿಗಾಕ್ಸ್ಬಿಡುತ್ತೆ. ಸೊ ಒಟ್ಟಿನಲ್ಲಿ ಇದು ಲೈಫನ್ನ ಮೇಲಕ್ಕಂತೂ ಹತ್ತಕ್ಕೆ ಬಿಡಲ್ಲ, ತುಳಿಯುತ್ತೆ, ಅವನನ್ನು ನಿರ್ನಾಮ ಮಾಡುತ್ತೆ. ಸೊ ಇದು ದುಷ್ಟಶಕ್ತಿಗಳ ಉದ್ದೇಶ. ಹೌದು. ಸೂಪರ್. ಸೊ ವೀಕ್ಷಕರೇ, ಇದೊಂದು ಸತ್ಯಯುಗ ಜರ್ನಿ. ಸಾಮಾನ್ಯವಾಗಿ ಸತ್ಯಯುಗಕ್ಕೆ ನಾವು ಹೋಗಿ ಬಂದ್ವಿ, ಈ ಥರ ಇದೆ ಅಲ್ಲಿ ವಾತಾವರಣ ಅಂತ ಕೆಲವರು ಹೇಳ್ತಾರೆ, ಅವುಗಳನ್ನ ಕೇಳಿದ್ದೀವಿ, ಕೆಲವೊಂದಷ್ಟು ವಿಡಿಯೋಗಳು ಮಾಡಿದ್ದೀವಿ. ಸೊ ಸಂತೋಷ್ ಭಟ್ರು ಹೇಳೋದು ಪ್ರತಿಯೊಬ್ಬರು ಸತ್ಯಯುಗಕ್ಕೆ ಹೋಗಿ ಬರ್ಬೋದು, ಅಲ್ಲಿಂದ ವಾತಾವರಣ ನೋಡ್ಬೋದು, ಬಟ್ ಆ ಸಾಧನೆ ಮಾರ್ಗ ಒಂದು ದೈವನ ಕನೆಕ್ಟ್ ಮಾಡ್ಕೋಬೇಕು, ಆ ದೈವ ಜೊತೆಯಲ್ಲಿ ಹೋಗಿ ಬರಬೇಕು. ಸೊ ಈ ಒಂದು ಯಾರಿಗಾದ್ರೂ ನಾನು ಈ ಸಾಧನೆ ಮಾಡ್ಕೋತೀನಿ ಅನ್ನೋ ಛಲ ಇದ್ದವರು ಅದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಗೈಡ್ಲೈನ್ಸು ಸಂತೋಷ್ ಭಟ್ರು ಕೊಡ್ತಾರೆ, ಅದನ್ನು ಬಳಸ್ಕೊಂಡು ಇದನ್ನು ಸತ್ಯಯುಗ ನೋಡಿ ಬರ್ಬೋದು. ಸೊ ಇದನ್ನು ಧೈರ್ಯವಂತರು, ಅದರಲ್ಲಿ ಆಸಕ್ತಿ ಇದ್ದವರು ಬಳಸ್ಕೊಳ್ಳಿ. ನೆಕ್ಸ್ಟ್ ಇನ್ನು ಬೇರೆ ವಿಚಾರಗಳನ್ನ ಸಂತೋಷ್ ಭಟ್ರ ಜೊತೆ ಮಾತಾಡ್ತಾ ಹೋಗ್ತೀನಿ, ಎಪಿಸೋಡ್ ನೋಡ್ತಾ ಹೋಗಿ. ನಮಸ್ಕಾರ.